ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರ ಗಾಡಿಗಳಿಗಿಲ್ಲ ಸೂಕ್ತ ವ್ಯವಸ್ಥೆ. ಹಣ ವಸೂಲಿಗಷ್ಟೇ ಪಾರ್ಕಿಂಗ್ ವ್ಯವಸ್ಥೆ ಇರೋದು. ಸಿಸಿ ಕ್ಯಾಮೆರಾನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಜಾಗದಲ್ಲಿ ನಡೀತಾ ಇದೆ ಹಗಲು ದರೋಡೆ. ಕುಡಿದ ಅಮಲಿನಲ್ಲಿ ಮಾತಾಡ್ತಾನೆ ಪಾರ್ಕಿಂಗ್ ಕೀಪರ್. ಇವನಿಗೆ ಪೊಲೀಸರು ಲೆಕ್ಕಕ್ಕಿಲ್ಲ, ಜನಗಳು ಲೆಕ್ಕಕ್ಕಿಲ್ಲ. ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದ್ರೆ ರಶೀದಿ ಕೊಡಲ್ಲ, ಬೇಕಾಬಿಟ್ಟಿ ಹಣ ವಸೂಲಿ ಮಾಡ್ತಾನೆ. ಗಾಡಿಗಳಲ್ಲಿ ಪೆಟ್ರೋಲ್ ಕದೀತಾರೆ, ಮಿರರ್ ಬಿಚ್ತಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿನಿತ್ಯ ನೂರಾರು ಜನ ಕೆಲಸಕ್ಕೆ ಹೋಗೋರು ಗಾಡಿಗಳನ್ನ ಪಾರ್ಕಿಂಗ್ನಲ್ಲಿ ಹಾಕಿ ಹೋಗುವುದು ಸಹಜ. ಕೆಲವೊಮ್ಮೆ ರಾತ್ರಿ ವೇಳೆ ತಡವಾಗಿ ಬಂದಂತಹ ಸಾರ್ವಜನಿಕರು ಗಾಡಿಗಳನ್ನ ಕೇಳಿದ್ರೆ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದಂತೆ ಬೈದು 100-200 ರೂಪಾಯಿಗಳನ್ನ ಬಲವಂತವಾಗಿ ಕೇಳಿ ಪಡಿತಾನಂತೆ ಈ ಪಾರ್ಕಿಂಗ್ ಮ್ಯಾನೇಜರ್. ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು, ಸಾರ್ವಜನಿಕರು ತೊಂದರೆ ಅಂತ ಸ್ಥಳೀಯರು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ರು. ಮಿರರ್ಗಳು ಬಿಚ್ತಾರೆ, ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಇವರು. ಹಾಗಾಗಿ ಇವರು ಪಾರ್ಕಿಂಗ್ ಕೊಟ್ಟರೆ ಯಾರು ಇವ್ರನ್ನ ಸೂಕ್ತ ಕ್ರಮ ತಗೋಬೇಕು. ಇಲ್ಲಿ ಬೀಟ್ ಪೊಲೀಸ್ ಹಾಕ್ಬೇಕು, ಕಂಪ್ಲೇಂಟ್ ಕೊಟ್ಟಿರಿ ಒಂದು ಬೀಟ್ ಪೊಲೀಸ್ನವ್ರನ್ನ ಇಲ್ಲಿ ಹಾಕ್ಬೇಕು. ನಾನು ಪೊಲೀಸ್ ಇನ್ಫಾರ್ಮ್ ಮಾಡಿದ್ದೀನಿ. ಇವರೇ ನೀವೇ ಅಲ್ವೇನ್ರಿ ಮೇಂಟೈನ್ ಮಾಡ್ತಿರೋ? ಮತ್ತೆ ಯಾಕೆ ನೀವು ಹಿಂಗ್ ಮಾಡ್ತಿದ್ದೀರಾ? ಅಲ್ಲ, ನೀನು ತುಂಬಾ ಜನಕ್ಕೆ ಅವಾಜ್ ಆಗಿದೆ, ನಾನು ನೋಡಿದೀನಿ. ಅವಾಜ್ ಆಗ್ತೀಯಾ ನೋಡ್ರಿ? ಆಲ್ಟ್ ಗಾಡಿಯವ್ರಿಗೆ ಪ್ರತಿಯೊಬ್ಬರಿಗೂ ಟೋಕನ್ ಕೊಡ್ತೀನಿ, ಹೊರಗಡೆ ಟೋಕನ್ ಕೊಡಲ್ಲ. ಯಾಕೆ ಕೊಡಲ್ಲ? ಪಾರ್ಕಿಂಗ್ ಮಾಡಿಸ್ಬೇಡಿ. ಹಂಗಾರೆ ದುಡ್ಡು ಯಾಕೆ ತಗೋತೀರಾ? ಒಳ್ಳೆ ಟೋಕನ್ ದುಡ್ಡು ಯಾಕೆ ಅಂತೀರಾ? ಇದಕ್ಕೂ ನಾನು ಚಾರ್ಜ್ ಕೊಡ್ತೀನಿ. ನಾನು ಹೇಳ್ತೀನಿ, ದುಡ್ಡು ಯಾಕೆ ಅಂತೀರಾ? ಹೌದಾ? ನಾನು ಇದಕ್ಕೂ ಚಾರ್ಜ್ ಕೊಡ್ತೀನಿ. ಎಲ್ಲಿ ಕಟ್ತಿದ್ಯಾ? ರೆಸಿಪ್ಟ್ ಕೊಡು. ಅದೆಲ್ಲ ಲೆಟರ್ ಕೊಡು, ರೆಡಿಟ್ ಕೊಡು. ಅಣ್ಣ ಕಂಪ್ಲೇಂಟ್ ಮಾಡೋಣ ಒಂದು. ಪಾರ್ಕಿಂಗ್ ಒಳಗಡೆಗೆ ಅಂತ ಹೇಳ್ತಾರೆ, ನಾನು ಒಳಗೆ ಹಾಕ್ಸ್ಕೋಬೇಕು. 4 ಕಡೆ ಸಿಸಿ ಕ್ಯಾಮೆರಾ ಇರಬೇಕು. ಯಾವ್ದು ಇಲ್ಲ, 24 ಅವರ್ಸ್ ಕಾಯ್ಬೇಕು. ಆ ಗಾಡಿ ಜವಾಬ್ದಾರಿ ಇವ್ರದ್ದು. ಆಲ್ರೆಡಿ ನಮಗೆ ಬಂದಿರೋ ಮಾಹಿತಿ ಇದು ಪೆಟ್ರೋಲ್ ಕದೀತಾರೆ ಅಂತ ಬಂದಿದ್ದಾರೆ ಮಾಹಿತಿ. ಪ್ರತಿ ದಿವಸ 100 ಜನ ಓಡಾಡ್ತಾರೆ ಇಲ್ಲಿ. ಹೌದು, ಗಾಡಿ ನಿಲ್ಸೋಗ್ತಾರೆ. ಏನಾದ್ರು ಸಮಸ್ಯೆ ಆದ್ರೆ ಯಾರು ಬಗ್ಗೆ ಅವ್ರು ಗೊತ್ತಿರೋದೇ ಅಲ್ಲ. ಸಿಸಿ ಕ್ಯಾಮ್ರಾ ಇದೆ, ಸಿಸಿ ಕ್ಯಾಮ್ರಾ ಇದ್ದು ಇದ್ದಂಗೆ ಆಗಿದೆ. ಸಿಸಿ ಕ್ಯಾಮ್ರಾದಾಗ ಏನು ಬರ್ತಾ ಇಲ್ಲ. ಅದಕ್ಕೋಸ್ಕರವ ಇಲ್ಲಿ ಕಳ್ತನ ಆಗ್ತಾ ಇದೆ, ಪೆಟ್ರೋಲ್ ಕಳ್ತನ ಆಗುತ್ತೆ, ಮಿರರ್ ಕಳ್ತನ ಆಗ್ತೈತೆ. ಇದಕ್ಕೆಲ್ಲ ಹೊಣೆಗಾರ ಯಾರು? ಗಾಡಿಗಳು ನಿಲ್ಸಿರೆ 50-60 ರೂಪಾಯಿ ವಸೂಲಿ ಮಾಡ್ತಾರೆ ಒಂದು ಬೈಕಿಗೆ. ಇದಕ್ಕೆಲ್ಲ ಹೊಣೆಗಾರ ಯಾರು? ಎಲ್ಲಿಂದ ತರ್ತಾರೆ ರೈತರ ದುಡ್ಡುಗಳನ್ನ? ಏನೋ ಒಂದು ನಮ್ಮ ಸೇಫ್ಟಿಗೆ ಅಂತ ಕೇಸರಿ ಬಸ್ ಸ್ಟ್ಯಾಂಡ್ ಬೈಕ್ ನಿಲ್ಸೋದ್ರೆ ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ? ದಯಮಾಡಿ ತಕ್ಷಣ ಜವಾಬ್ದಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಮ್ಮ ಕಳಕಳೆಯ ಮನವಿ. ಸರ್, ಈಗ ಹೆಂಗಂತ ಕೇಳ್ತಿರೋದು, ಈಗ ಇಲ್ಲಿ ಗಾಡಿ ನಿಲ್ಲಿಸ್ತಾರೆ, ಒಳಗಡೆ ಇರೋಕ್ಕೂ ಚೀಟಿ ಕೊಡಲ್ಲ, ಆಚೆ ಇರೋಕ್ಕೂ ದುಡ್ಡು ತಗೋತಾವನೆ. ಒಳಗಡೆ ಇರೋಕ್ಕೆ ಮಾತ್ರ ತಗೋಬೋದು, ಆಚೆ ಇರೋಕ್ಕೆ ತಗೋಬೋದಾ ಅಂತ ಜನದ ಡೌಟು ಒಂದು. ಈಗ ಆಚೆ ಕಡೆಗೂ ದುಡ್ಡು ತಗೊಂತಾನೆ, ಲೇಟಾಗಿ ಬಂದಾಗ ಏನು ಮಾಡ್ತಾನೆ ಮನುಷ್ಯ? ಎಷ್ಟೋ ದುಡ್ಡು ತಗೋತಾನೆ. ಈಗ 50-100 ಈ ಥರ ಎಲ್ಲ ಇಸ್ಕೊಂತಾನೆ. ಆಮೇಲೆ ಗಾಡಿ ಸ್ಪಾಟ್ಸ್ ಬಿಚ್ತಾರೆ, ಆಮೇಲೆ ಪೆಟ್ರೋಲ್ ತೆಗಿತಾ ಇದ್ದಾರೆ. ಅವನು ಇರಲ್ಲ, ಎಲ್ಲ ಏಕೋಚದಲ್ಲಿ ಬೈತಾನೆ, ಆವಾಜ್ ಮಾಡ್ತಾನೆ. ನಿನ್ನೆ ನಮ್ಮ ಸ್ನೇಹಿತರೊಬ್ರು ಗಾಡಿ ಹಾಕೋಗ್ಯಾರೆ, ಅವ್ರ ಮಗಳು ಡೆಲಿವರಿ ಆಗೈತೆ 2 ದಿನ. ಹೌದು, ನಿಮ್ಮ ಮೇಲಧಿಕಾರಿಗಳು ತಿಳಿಸಿದ? ಹೌದು ತಿಳಿಸಿ. ನಂಬರ್ ಕೊಟ್ಟರೆ ವೆಡಿಕಾಲ್ ಮಾತಾಡ್ತೀವಿ. ನಮ್ಮ ಹೆಸರು ಯಾವ ನಿಮ್ಮದು? ಇಲ್ಲಿ ನೀವು ಗಾಡಿ ಹಾಕ್ತೀರಾ, ಪಾರ್ಕ್ ಮಾಡ್ತೀರಾ? ಏನಾಗುತ್ತೆ ಇಲ್ಲಿ ಸಮಸ್ಯೆ? ಪಾರ್ಕ್ ಮಾಡಬೇಕಾದ್ರೆ ಏಕವಚನ ಮಾತಾಡ್ತಾನೆ, ಬಿಲ್ ಕೊಡಲ್ಲ, ಚೀಟಿ ಕೊಡಲ್ಲ, ದುಡ್ಡು ಕೊಟ್ಟು ಹೋಗ್ರಿ ಅಂತಾನೆ, ಮಾತಾಡ್ತಾನೆ. ರೆಸ್ಪಾನ್ಸಿಬಿಲಿಟಿ ಇಲ್ಲ, ಬರೀ ದೌರ್ಜನ್ಯ. ಒಟ್ಟಿನಾಗ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಂತಿರೋದ್ನ ಕ್ಯಾನ್ಸಲ್ ಮಾಡಿ ಆಚೆ ಕಡೆ ನಿಲ್ಸಬೇಕು, ದುಡ್ಡು ತಾಂತಿದ್ದೇನೆ ಅಂತಾರೆ. ಆಚೆ ಕಡೆ ನಿಲ್ಸೋಕು ಒಳಗಡೆ ಕೂತಾಂತಾನೆ, ಈಚೆ ಕೂತಾಂತಾನೆ, ಸೇಫ್ಟಿ ಏನೂ ಇಲ್ಲ. ಹೇಳ್ತಾನೆ, ಚೀಟಿ ಕೊಡಲ್ಲ, ಏಕವಚನ ಮಾತಾಡ್ತಾನೆ. ಸಿಸಿ ಕ್ಯಾಮ್ರಾ ವ್ಯವಸ್ಥೆ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಓಕೆ 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 ಇನ್ನು ಸ್ವಲ್ಪ ಕಾನೂನು ಬದಲು ಮಾಡಬೇಕು. ನಿಮ್ಮ ಹೆಸರು? ನರಸಿಂಹಮೂರ್ತಿ. ಯಾವ ನಿಮ್ಮದು? ಅಗಸರಹಳ್ಳಿ. ನಾನು ಚಿಕ್ಕನಾಯಕನಹಳ್ಳಿ ದಲಿತ ಸಂಘರ್ಷ ಸಮಿತಿ ಸಾಲಕ ಸಂಘಟನಾ ಸಂಚಾಲಕರು. ಸರ್, ಇಲ್ಲಿ ಏನಾಗಿದೆ ಅಂದರೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಲ್ಲಿ 2 ವೀಲರ್ ಪಾರ್ಕಿಂಗು ತುಂಬ ಹದಗೆಟ್ಟಿದೆ. ಒಳಗಿರೋ ಪಾರ್ಕಿಂಗ್ 2 ವೀಲರ್ ನಿಲ್ಸೋಕ್ಕೆ ಒಂದು ಚಾರ್ಜ್ ಮಾಡಿದಾರೆ, ಔಟ್ಸೈಡ್ ನಿಲ್ಸ್ಕೊಂಡು ಒಂದು ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಮನುಷ್ಯ ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಡ್ರಿಂಕ್ಸ್ನಲ್ಲೇ ಇರ್ತಾನೆ. ಇಲ್ಲಿ ಗಾಡಿ 2 ವೀಲರ್ ನಿಲ್ಸೋ ಜಾಗದಲ್ಲಿ 2 ವೀಲರ್ಗಳು ಪೆಟ್ರೋಲ್ ತೆಗಿತಾನೆ, ಆಮೇಲೆ ಮಿರರ್ ಬಿತ್ತಾರೆ. ಈ ಥರ ಕಳ್ತನಗಳಾಗ್ತಾ ಇದೆ. ಆಮೇಲೆ ನೈಟ್ ಹೊತ್ತು ಏನೋ ನಮ್ಮ ಫ್ರೆಂಡು ಯಾರೋ ಒಬ್ರು ಹೆರಿಗೆ ಡೆಲಿವರಿಗೆ ಅಂತ ಬೈಕ್ ನಿಲ್ಸೋದಾರೆ, ನೈಟು ಬೈಕೇ ಇಲ್ಲ. ಈ ಥರ ಇದಕ್ಕೆಲ್ಲ ಹೊಣೆಗಾರ ಯಾರು?
ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಮನ ಹರಿಸಿ ಪೊಲೀಸ್ಗೆ ಕಂಪ್ಲೇಂಟ್ ಏನೋ ಕೊಟ್ಟಿದ್ದೀರಾ? ಆಲ್ರೆಡಿ ಕಂಪ್ಲೇಂಟ್ ಆಗಿದೆ. ಈಗ ಕಂಪ್ಲೇಂಟ್ ಆಗಿದೆ. ಹೌದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದಕ್ಕೆ ಪರಿಹಾರ ಕೊಡಬೇಕು. ಇಲ್ಲ ಅಂದರೆ ಮುಂದೆ ಇದು